ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ರಾಶಿಫಲ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಯಾವುವು, ಯಾವ ರಾಶಿಯಿಂದ ಯಾವ ರಾಶಿಗೆ ಯಾವ ದಿನಾಂಕಕ್ಕೆ ಬದಲಾಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ಕುಜಗ್ರಹ ತುಲಾ ರಾಶಿಗೆ ಅಂದರೆ ಕನ್ಯಾ ರಾಶಿಯಿಂದ ಹೊರಟು ತುಲಾ ರಾಶಿಗೆ ಪ್ರವೇಶ ಮಾಡುತ್ತೆ 13ನೇ ತಾರೀಕಿಗೆ. ಇನ್ನು ಶುಕ್ರಗ್ರಹ ಕಟಕ ರಾಶಿಯಿಂದ ಹೊರಟು ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತೆ 14ನೇ ತಾರೀಕಿಗೆ. ಇನ್ನು ಬುಧಗ್ರಹ ಕನ್ಯಾ ರಾಶಿಗೆ ಅಂದರೆ ಸಿಂಹ ರಾಶಿಯಿಂದ ಹೊರಟು 15ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡುತ್ತೆ. ಅಂದರೆ ಬುಧ ಸ್ವಸ್ಥಾನಕ್ಕೆ ಹೊರಡ್ತಾ ಇದ್ದಾನೆ ಕನ್ಯಾ ರಾಶಿಗೆ. ಇನ್ನು ಸೂರ್ಯನು ಸ್ವಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಸ್ಥಿತಿ 16ನೇ ತಾರೀಕುವರೆಗೂ ಇದ್ದು 16ರ ನಂತರ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಒಟ್ಟಾರೆಯಾಗಿ 4 ಗ್ರಹಗಳು 13, 14, 15, 16 ಕಂಟಿನ್ಯೂಸ್ಲಿ 4 ದಿನಗಳಲ್ಲಿ 4 ಗ್ರಹಗಳು ಬದಲಾಗ್ತಾ ಇರ್ತವೆ. ಈ ಒಂದು ಸ್ಥಿತಿಯಿಂದ ಮತ್ತು ಬೇರೆ ಗ್ರಹಗಳು ಒಂದೊಂದು ರಾಶಿಯಲ್ಲೇ ಸ್ಥಿರವಾಗಿ ಸಂಚಾರ ಮಾಡ್ತಾ ಇರೋದರಿಂದ ಕಟಕ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳು ಪಡೆಯುವಂತಹದ್ದು ಇದೆ ಅಂತ ನೋಡೋಣ. ನೋಡಿ, ಬಹುಮುಖ್ಯವಾಗಿ ಮೊದಲನೇದಾಗಿ ನಿಮ್ಮ ಒಂದು ಅಭಿವೃದ್ಧಿ ಹೇಗಿರುತ್ತೆ ಮತ್ತು ಹಣಕಾಸಿನ ವ್ಯವಹಾರಗಳು ಈ ತಿಂಗಳಲ್ಲಿ ಯಾವ ಮಟ್ಟಿಗೆ ಇರುತ್ತೆ ಅಂತ ನೋಡೋಣ. ನೋಡಿ, ಈ ತಿಂಗಳಲ್ಲಿ ಬಹುಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾದಂತಹ ಸ್ವಭಾವ, ಅಭಿವೃದ್ಧಿ, ಬದಲಾವಣೆ ನಿಮಗೆ 3ನೇ ತಾರೀಕಿಂದ 14ರವರೆಗೂ ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ಸ್ಥಿರತ್ವ, ಒಳ್ಳೆಯ ಬುದ್ಧಿ, ಚಾತುರ್ಯತೆ, ಕೆಲವೊಂದು ವಿಷಯಗಳಲ್ಲಿ ನಿಮ್ಮದೇ ಆದಂತಹ ಒಂದು ಚಾತುರ್ಯ, ಶಕ್ತಿ, ಬುದ್ಧಿ, ಪ್ರಯತ್ನಗಳಿಂದ ಚಾಲ್ತಿಯಲ್ಲಿರ್ತಕ್ಕಂತಹದ್ದು ಜಾಸ್ತಿ ಇರುತ್ತೆ. ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನು ಜಯಿಸುವಂತಹದ್ದು, ಪ್ರಯತ್ನ ಬಲ, ಹಣಕಾಸಿನ ಬಲ ಪಡೆಯುವಂತಹ ಒಂದು ಅಭಿವೃದ್ಧಿದಾಯಕ ಫಲ ಸಿಗುವಂತಹದ್ದು. ನೋಡಿ, ಹಣಕಾಸಿನ ವಿಚಾರಕ್ಕೆ 14ರ ನಂತರ ತುಂಬಾ ಚೇಂಜಸ್ಸು ಕಾಣಿಸ್ಕೊಳ್ಳುತ್ತೆ. 14ರಿಂದ ಹಿಡಿದು 25ನೇ ತಾರೀಕುವರೆಗೂ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಮಾಡೋದು ಉತ್ತಮ ಅಲ್ಲ. ಈ ಒಂದು ದಿನಾಂಕಗಳಲ್ಲಿ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಮುಂದುವರಿಸಿದರೆ ಅದು ಸಮರ್ಪಕವಾದಂತಹ ಸೆಟಲ್ಮೆಂಟ್ಸ್ ಆಗಲಿ, ಆ ಒಂದು ಹಣಕಾಸಿನ ಸೌಲಭ್ಯ ಪಡೆಯುವ ರೀತಿಯಲ್ಲಾಗಲಿ ನಿಮಗೆ ಎಟುಕೋದಿಲ್ಲ. ತುಂಬಾ ತೊಂದರೆಗಳು ಎಡವು ಮಾಡಿಕೊಳ್ಳುವಂಥ ಸ್ಥಿತಿ ಈ ಸಮಯದಲ್ಲಿ ಪಡೆಯುವಂತಹದ್ದು ಅಥವಾ ವ್ಯವಹಾರ ಮಾಡುವಂತಹದ್ದು ಆಗಿರುತ್ತೆ. ಹಾಗಾಗಿ 14ರಿಂದ 25ವರೆಗೂ ತುಂಬ ಗಮನ ಇಡುವಂತಹದ್ದು ಒಳ್ಳೆಯದು ಹಣಕಾಸಿನ ವಿಚಾರವಾಗಿ. ಇನ್ನು ಭೂಮಿ ವ್ಯವಹಾರ ವಿಚಾರ ಇವೆಲ್ಲ ಕೂಡ 6ರ ನಂತರ ತುಂಬ ಶುಭಪ್ರದ ಸಿಗುವಂತಹದ್ದಿರುತ್ತೆ. 6ರವರೆಗೂ ಕೂಡ ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ವೈಪರೀತ್ಯ, ಒತ್ತಡ, ವ್ಯತ್ಯಯಗಳು ಕಾಣಿಸುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹಣಕಾಸಿನ ವಿಚಾರ ಮಿಶ್ರ ಫಲ ಕೊಡುವಂತಹದ್ದಿದೆ. ಹಾಗೆ ಈ ಒಂದು 11 ದಿನಗಳು ತುಂಬ ಉತ್ತಮವಾಗಿ ಯೋಚನೆ ಮಾಡೋದು ಒಳ್ಳೆಯದು. ಇನ್ನು ನಿಮ್ಮ ಪ್ರಯತ್ನ ಬಲಗಳು ಹೇಗಿರುತ್ತೆ ಮತ್ತು ಮನೆಯ ಕಡೆ ಭಾತೃಸ್ಥಾನ, ಸ್ವಸ್ಥಾನದಲ್ಲಿ ಇರುವಂತಹ ಒಂದು ಪ್ರತಿಫಲಗಳು ಅಂತ ನೋಡಿದ್ರೆ, ಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಒಂದು ವಹಿವಾಟುಗಳು ಮಾಡುವಂತಹದ್ದು ಮತ್ತು ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು ಇವೆಲ್ಲ ಬರುತ್ತೆ. ನೋಡಿ, ನಿಮ್ಮ ಪ್ರಯತ್ನಕಾರಿ ವಿಚಾರದಲ್ಲಿ 15ರ ನಂತರ ಒಂದು ಭೂಮಿ ಪ್ರಯತ್ನ, ಬಿಸ್ನೆಸ್ ಪ್ರಯತ್ನ, ವ್ಯಾಪಾರ ಪ್ರಯತ್ನ, ವ್ಯವಹಾರ ಪ್ರಯತ್ನ ಇವೆಲ್ಲ ಕೂಡ ಚೇಂಜಸ್ ಕೊಡುವಂತಹ ಸ್ಥಿತಿ ಇರುತ್ತೆ. ಇನ್ನು 16ರ ನಂತರ ಬಹಳಷ್ಟು ಕೆಲಸ ಕಾರ್ಯಗಳು, ಚಟುವಟಿಕೆಗಳು, ಕಾರ್ಯವೈಖರಿಗಳು ಚೆನ್ನಾಗಿ ನಡೆದು ಬಿಡುತ್ತೆ. ಇನ್ನು 27ರ ನಂತರ ನಿಮ್ಮ ಪ್ರಯತ್ನ ಬಲ, ಮನಸ್ಥಿತಿ ಉತ್ತಮವಾಗಿರುವಂತಹದ್ದು ನಡೆಯುತ್ತೆ. ಈ ಒಂದು ರೀತಿ ಉತ್ತಮವಾಗಿರುತ್ತೆ. ಮತ್ತು ನಿಮ್ಮ ಭಾತೃಸ್ಥಾನದಲ್ಲಿ, ನಿಮ್ಮ ಕುಟುಂಬ ಸ್ಥಾನದಲ್ಲಿ ಯಾವುದೇ ರೀತಿ ವೈಪರೀತ್ಯಗಳು ಬಾರದಂತೆ ಸಮರ್ಪಕವಾದಂತಹ ಸ್ಥಿತಿಗಳು ಚೆನ್ನಾಗಿ ನಡೆಯುತ್ತೆ. ಯಾವುದೇ ರೀತಿ ಡಿಸೈಡ್ ಮಾಡಿದ್ರು ಕೂಡ ಮನೆಗೋಸ್ಕರ, ಭೂಮಿ ವ್ಯವಹಾರಕ್ಕೋಸ್ಕರ, ಬೆಳೆಗಳಿಗೋಸ್ಕರ, ವಹಿವಾಟುಗಳು ಮಾಡೋ ವಿಚಾರದಲ್ಲಿ ನಿಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ನಿಮಗೆ ಸಹಕರಿಸುವಂತಹ ಯೋಗ ಭಾಗ್ಯಗಳು, ಸಫಲತೆಗಳು ಸಿಗತ್ತೆ.
23ರ ನಂತರ ನನಗೆ ತಿಳಿಸಿರ್ತಕ್ಕಂಥ ವಿಷಯಗಳೆಲ್ಲ ಕೂಡ ತದ್ವಿರುದ್ಧ ಆಗುವ ಸ್ಥಿತಿ ಇರುತ್ತೆ. ಅಂದರೆ ಈ ತಿಂಗಳ ಅಂತ್ಯದಲ್ಲಿ 23ರಿಂದ 30ರವರೆಗೂ 7 ದಿನಗಳ ಕಾಲ ಯಾವುದೇ ರೀತಿಯ ಒಂದು ಪ್ರಯತ್ನಗಳು ಮನೆ ಕಡೆಯಿಂದ ಮಾಡಬಾರದು. ಈ ಒಂದು ವೈಪರೀತ್ಯ ವ್ಯತ್ಯಯ ಸಹಜವಾಗಿ ಕಾಣಿಸುವಂತಹದ್ದು ಇರುತ್ತೆ. ಹಾಗಾಗಿ 23ರ ನಂತರ ಶಕ್ತಿ ಮಾತಾ ದರ್ಶನ ಮಾಡಿ ಅಮ್ಮನವರ ದೇವಾಲಯದಲ್ಲಿ ಕೂಷ್ಮಾಂಡ ದೀಪವನ್ನು 3 ರೀತಿ ಎಣ್ಣೆಯ ದೀಪದಿಂದ ಬೆಳಗಿಸೋದ್ರಿಂದ ಉತ್ತಮ ಫಲ ಪಡೆಯುವಂತಹದ್ದು ಸಿಗತ್ತೆ. ಇನ್ನು ವಿಶೇಷವಾಗಿ ಒಂದು ಮಕ್ಕಳ ವಿಚಾರ ನೋಡಿ, ಮಕ್ಕಳ ವಿಚಾರವಾಗಿ ಕೂಡ ನೀವು 23ರ ನಂತರ ತುಂಬ ಜಾಗೃತಿಯಿಂದ ಕಾಪಾಡಿಕೊಳ್ಳೋದು ಒಳ್ಳೆಯದು. ಮಕ್ಕಳಿಗೆ ಸ್ವಲ್ಪ ತೊಂದರೆಗಳು ಬರುವಂತಹದ್ದು, ಆರೋಗ್ಯ ಪರಿಸ್ಥಿತಿಯಲ್ಲಿ ವ್ಯತ್ಯಯಗಳು ಬರುವಂತಹದ್ದು 23ರ ನಂತರ ಸಹಜವಾಗಿ ಕಾಡುವಂತಹದ್ದಿರುತ್ತೆ. ಮಕ್ಕಳಿಗೆ ತಲೆಗೆ ಪೆಟ್ಟಾಗುವಂತಹದ್ದು, ಎಡವಟ್ಟುಗಳಾಗುವ ಸಾಧ್ಯತೆಗಳಿರುತ್ತೆ. ಇನ್ನು ವಿಶೇಷವಾಗಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹವರಿಗೂ ಕೂಡ ಈ ಒಂದು 23ರವರೆಗೂ ತುಂಬ ಶ್ರೇಷ್ಠವಾದಂತಹ ಅನುಕೂಲತೆಗಳು, ಸೌಲಭ್ಯಗಳು, ಸುಖ ನೆಮ್ಮದಿ ಸಿಗತ್ತೆ. ಮತ್ತು ಒಳ್ಳೆಯ ಮಿತ್ರ ವೃದ್ಧಿ ಕೂಡ ಸಿಗತ್ತೆ. ಆದರೆ 23ರ ನಂತರ ಈ ಒಂದು ಮಿತ್ರರ ಸ್ಥಾನ ಅಂದರೆ ಸ್ನೇಹಿತರಾಗಿರ್ಬೋದು, ಸಹಚರರಾಗಿರ್ಬೋದು, ಅವರಿಂದ ಎಡವಟ್ಟುಗಳು ಕಾದಿರುತ್ತೆ. ಹಾಗಾಗಿ ಆ ಒಂದು ಎಡವಟ್ಟುಗಳಿಂದ ಸ್ವಲ್ಪ ತೊಂದರೆಗಳು ಕೂಡ ಅನುಭವಿಸುವಂತಹ ಸ್ಥಿತಿ ಬರುವಂತಹದ್ದು. ಹಾಗಾಗಿ 23ರ ನಂತರ ಯಾವುದೇ ರೀತಿ ಸ್ನೇಹ ಸಂಬಂಧಗಳು, ಮಿತ್ರತ್ವಗಳು, ಅವರಲ್ಲಿ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳು ಮಾಡದಿರ ಇರುವಂತಹದ್ದು ಒಳ್ಳೆಯದು. ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ 23ರಿಂದ ತಿಂಗಳ ಅಂತ್ಯದವರೆಗೂ ಕೂಡ. ಇನ್ನು ವಿವಾಹ ವಿಚಾರ ನೋಡೋಣ. ನೋಡಿ, ವಿವಾಹ ವಿಚಾರವಾಗಿ ಗಮನಿಸಿದ್ರೆ ವಿವಾಹ ವಿಚಾರಕ್ಕೆ ಶನಿಯ ಒಂದು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ. ಏಕೆಂತಂದರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ವಿವಾಹ ಮಾಡ್ಕೊಳ್ಳುವಂತಹವರಿಗೆ ತುಂಬ ನಿಧಾನ ಮಾಡ್ಕೊಳ್ಳೋದು, ಲೇಟ್ ಆಗುವುದು, ಈ ವಿವಾಹಗಳು ಅಷ್ಟೊಂದು ಅಸಮರ್ಪಕವಾಗಿರುತ್ತೆ. ಬೇಗ ಜೀವನದಲ್ಲಿ ಸಮರ್ಪಕವಾಗಿ ಸಾಧನೆಗಳನ್ನು ಸಾಧಿಸೋದಕ್ಕೆ ಅನುಕೂಲಗಳು ಇರೋದಿಲ್ಲ. ಮತ್ತು ದಾಂಪತ್ಯ ಸೌಖ್ಯ ವಿಚಾರದಲ್ಲಿ ಸ್ವಲ್ಪ ಕಸಿಬಿಸಿ ಇರುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಸಕ್ಸಸ್ಗೋಸ್ಕರ ಒಳುಕುದೊಡುಕಿರುತ್ತೆ. ಅಂದರೆ ಒಳ್ಳೆಯ ರೀತಿಯ ಒಂದು ಮನಸ್ಥಿತಿಯಿಂದ ದಂಪತಿಗಳು ನಿರ್ಣಯಗಳು ತಗೊಳ್ಳುವಂತಹ ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅಷ್ಟರ ಮಟ್ಟಿಗೆ ಪ್ರತಿಫಲದಾಯಕವಾಗಿಲ್ಲ. ಹಾಗಾಗಿ ದಂಪತಿಗಳಿಗೆ ಒಳ್ಳೆಯದಾಗಬೇಕು, ನೂತನವಾಗಿ ವಿವಾಹ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿಯಾಗಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಬೇಕು ಅನ್ನುವಂತಹದ್ದಕ್ಕೋಸ್ಕರ ನೀವು ಬಹುಮುಖ್ಯವಾಗಿ ಕಪ್ಪು ಇರುವೆಗಳಿಗೆ ಬೆಲ್ಲ ಅಕ್ಕಿ ಅಥವಾ ಸಕ್ಕರೆ ಅಕ್ಕಿಯನ್ನು ಹಾಕೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗತ್ತೆ. ಇನ್ನು ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ತಲೆನೋವು, ತಲೆಭಾರ, ಸ್ವಲ್ಪ ಆಲಸ್ಯ, ಮೈಕೈ ನೋವು, ಬೋನ್ಸ್ ಪೇಯ್ನು ಎಲ್ಲ ಬರುವಂತಹದ್ದಿರುತ್ತೆ. ಹಾಗಾಗಿ ಶಕ್ತಿ ಮಾತಾ ದರ್ಶನ ಮಾಡಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸೋದ್ರಿಂದ ಈ ರೀತಿ ವ್ಯತ್ಯಯ ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಇನ್ನು ಬಹುಮುಖ್ಯವಾಗಿ ವೃತ್ತಿ ನೋಡಿ, ಜೀವನದಲ್ಲಿ ವೃತ್ತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಏಕೆಂದರೆ ಜೀವನದಲ್ಲಿ ಕೆಲಸ ಕಾರ್ಯ ಇಲ್ಲದಿರ ಇದ್ದರೆ, ಸೋಮಾರಿತನದಿಂದ ಇದ್ದರೆ ಜೀವನನೇ ನಡೆಯೋದಿಲ್ಲ. ಮತ್ತು ವ್ಯಾಪಾರ ವ್ಯವಹಾರಗಳು, ವೃತ್ತಿ ಇಲ್ಲದೆ ಇರತಕ್ಕಂತಹವ್ರಿಗೆ ವ್ಯಾಪಾರ ವ್ಯವಹಾರಗಳು ಮಾಡುವಂತಹದ್ದಾಗಿರ್ಬೋದು, ಮತ್ತು ಅದರಿಂದ ಪಡೆಯುವಂತಹ ಭಾಗ್ಯಗಳಾಗಿರ್ಬೋದು. ಹಾಗಾಗಿ ನೀವು ಮಾಡುವಂತಹ ವೃತ್ತಿ ವಿಚಾರ 23ನೇ ತಾರೀಕುವರೆಗೂ ಶ್ರೇಷ್ಠ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ. 23ರ ನಂತರ ನೀವು ಮಾಡುವಂಥ ವೃತ್ತಿ ಸ್ಥಾನದಲ್ಲಿ ಎಡವಟ್ಟುಗಳು ಬಂದಿರುತ್ತೆ. ಕೇಸು, ಕೋರ್ಟು, ಗಲಾಟೆ, ಟೆನ್ಷನ್ಸು, ಅಥವಾ ನಿಮಗೆ ವ್ಯವಹಾರ ಮಾಡುವಂತಹ ಜಾಗದಲ್ಲಿ ಸಂದಿಗ್ಧವಾದ ಪರಿಸ್ಥಿತಿಗಳನ್ನ ಎದುರಿಸುವಂತಹ ರೀತಿ ಎಡವಟ್ಟುಗಳು ಆಗುವಂತಹ ಸ್ಥಿತಿ ಇರುತ್ತೆ. ಹಾಗೆ ಈ ವಿಚಾರವಾಗಿ ಸ್ವಲ್ಪ ಗುರು ಮತ್ತು ಶನಿ ಗ್ರಹದ ಪರಿಹಾರ ಮಾಡಿದ್ರೆ ಭಾಗ್ಯಗಳು ಸಕ್ಸಸ್ ಸಿಗುತ್ತೆ. ಇಲ್ಲಿ ಕುಜ ಮತ್ತು ರಾಹುಗ್ರಹ ಈ 2 ಗ್ರಹಗಳಿಗೆ ಪರಿಹಾರ ಮಾಡೋದರಿಂದ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಎಡವಟ್ಟುಗಳು ಬಾರದಂತೆ, ಯಾವುದೇ ರೀತಿಯ ಕೇಸು ಕೋರ್ಟು ವ್ಯವಹಾರಗಳು ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳದಿರ ಇರುವ ರೀತಿಯಲ್ಲಿ ತಪ್ಪಿಸುವಂತಹ ಸ್ಥಿತಿ ಈ ಮತ್ತು ಕುಜ ಮತ್ತು ರಾಹು ಗ್ರಹಗಳ ಪರಿಹಾರ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಆದಾಯ ವ್ಯಯಗಳ ವಿಚಾರ ಗಮನಿಸಿದ್ರೆ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಆದಾಯಗಳನ್ನ ಗಳಿಸುವಂಥ ಪ್ರಯತ್ನ ಚೆನ್ನಾಗಿರುತ್ತೆ. 14ರವರೆಗೂ ಭೂಮಿ ಭಾಗ್ಯಗಳಿಂದ, ವ್ಯವಹಾರ ಭಾಗ್ಯಗಳಿಂದ ಬರುವಂಥ ಆದಾಯಗಳು ಸಕ್ಸಸ್ ಸಿಗುತ್ತೆ. ಮತ್ತು ಯಾರೆಲ್ಲ ಬಿಲ್ಡರ್ಸ್ ಇರ್ತಾರೆ ಅಂತಹವರಿಗೆಲ್ಲ ಒಳ್ಳೆ ರೀತಿಯ ಒಂದು ಮನೆಗಳು ಸೇಲ್ ಆಗುವಂತಹದ್ದು, ಪ್ರಾಪರ್ಟಿಗಳು ಸೆಟಲ್ಮೆಂಟ್ಗಳಾಗುವಂತಹದ್ದು, ಒಳ್ಳೆಯ ಧನಾಗಮ ಆಗುವಂತಹದ್ದು ಇರುತ್ತೆ. 14ರ ನಂತರ
25ನೇ ತಾರೀಕುವರೆಗೂ ಕೂಡ ನೀವು ಯಾವುದೇ ರೀತಿಯ ಆದಾಯಗಳ ವಿಚಾರದಲ್ಲಿ ನೀವು ಮುಂದುವರಿಸಿದರೆ ಆ ಒಂದು ವಿಚಾರದಲ್ಲಿ ಹಣಕಾಸಿನ ವೈಪರೀತ್ಯಗಳುಂಟಾಗತ್ತೆ. ಅಂದರೆ ಮೋಸ ಮಾಡುವಂತಹದ್ದು. ಚೆಕ್ ಕೊಟ್ಟಿರ್ತಾರೆ, ದುಡ್ಡು ಅಕೌಂಟಲ್ಲಿ ಇರೋದಿಲ್ಲ. ಬರೀ ಚೆಕ್ಕಿನ ಮುಖಾಂತರ ವ್ಯವಹಾರಗಳು ಮಾಡ್ಕೊಂಡು ಬಿಡುವಂತಹದ್ದು, ನೀವು ಅಗ್ರಿಮೆಂಟ್ಗಳು ಮಾಡ್ಕೊಂಡು ಬಿಡುವಂತಹದ್ದು, ಈ ರೀತಿ ಆದಾಯಗಳು ಬರುವ ವಿಚಾರದಲ್ಲಿ ಎಡವಟ್ಟುಗಳು ಕಾದಿರುತ್ತೆ. 14ರಿಂದ 25ವರೆಗೂ ತುಂಬಾ ನೀವು ಗಮನಿಸುವಂತಹ ಸ್ಥಿತಿ ಇರುತ್ತೆ. ಈ ಸಮಯದಲ್ಲಿ ಈ ರೀತಿ ತೊಂದರೆಗಳು ಬರ್ತಾ ಇದ್ದರೆ ಬಹುಮುಖ್ಯವಾಗಿ ಕಾಲಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡ್ಕೊಂಡು ಬಂದರೆ ತುಂಬ ಉತ್ತಮ ಫಲ ಸಿಗತ್ತೆ. ಇನ್ನು ಖರ್ಚಿನ ವಿಚಾರ ನೋಡಿದ್ರೆ ಸ್ವಲ್ಪ ದೊಡ್ಡ ಮೊತ್ತದ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ, ಭೂಮಿ ವಿಚಾರಗಳಿಗೆ, ಒಂದು ಬಿಸ್ನೆಸ್ ವ್ಯವಹಾರಗಳಿಗೆ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದಿದೆ. ಖರ್ಚಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಒಳ್ಳೆಯ ರೀತಿಯ ಒಂದು ಪ್ರಾಜೆಕ್ಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಪ್ರಾರಂಭಿಸುವಂತಹದ್ದು ತುಂಬ ಉತ್ತಮವಾಗಿದೆ ಅಂತೇಳಿ ಹೇಳ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ಒಂದು 3 ಗ್ರಹಗಳ ವೈಪರೀತ್ಯ ಜಾಸ್ತಿ ಇದೆ. ಇನ್ನು ಉಳಿದ ಗ್ರಹಗಳ ಫಲ ಚೆನ್ನಾಗಿದೆ. ಒಂದು ಆರೋಗ್ಯ ವಿಚಾರ ನೋಡಿದ್ರೆ ರಾಹು ಗ್ರಹ ಪರಿಹಾರ ಮತ್ತು ಶನಿ ಗ್ರಹ ಪರಿಹಾರ ಮಾಡ್ಕೊಳ್ಳಿ, ತುಂಬ ಸುಫಲ ಪಡಿತೀರಾ. ಒಟ್ಟಾರೆಯಾಗಿ ನಿಮಗೆ ಸದಾಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.